ನಮ್ಮಮ್ಮ ಹೇಳಿದ್ದಾರೆ ಶಾಲ್ ಇಬ್ಬರು ಖಾಲಿ ಮಾಡ್ಬೋದು ಅಷ್ಟು. ಸೊ ಕೊಯಂಬತ್ತೂರು ರೀಚ್ ಆಯಿತು. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಕೊಯಂಬತ್ತೂರು ಹೋಗ್ತಾ ಇದ್ದೀನಿ ಬಿಕಾಸ್ ಮಹಾಶಿವರಾತ್ರಿಗೆ ಈಶಾ ಫೌಂಡೇಶನಿಂದ ಇನ್ವೈಟ್ ಮಾಡಿದ್ದಾರೆ. ಸೊ ಲಾಸ್ಟ್ ಟೈಮ್ ಹೋಗೋಕ್ಕಾಗಿರಲಿಲ್ಲ, ಐ ಮಿಸ್ಡ್ ಇಟ್, ಬಟ್ ಈ ಸತಿ ಐ ಡಿಂಟ್ ವಾಂಟ್ ಟು ಮಿಸ್ ಇಟ್. ಸೊ ವಿ ಆರ್ ಗೋಯಿಂಗ್. ಬಟ್ ಇವತ್ತು 24th, ಶಿವರಾತ್ರಿ ಇರೋದು 26th, ಅವ್ರು 25th ಅಕೊಮಡೇಷನ್ ಕೊಡ್ತಿದ್ದಾರೆ. ಬೈ ಸಮ್ ಮಿಸ್ಟೇಕ್ ನಾನು 24th ಚೆಕ್-ಇನ್ ಅಂತಿರೋದು ನೋಡಿ ಐ ಬುಕ್ಡ್ ಆಫ್ ಅರ್ಲಿ. ಸೊ ಇವಾಗ ಬೆಳಗ್ಗೆ 6 ಗಂಟೆ ಇವಾಗ ಬಸ್ ಬುಕ್ ಮಾಡಿದ್ದೀನಿ. 12ಗೆ ರೀಚ್ ಆಗ್ತೀನಿ. ಸೊ 1 ಡೇ ಬಿಫೋರ್ ಹೋಗ್ತಿರೋದ್ರಿಂದ ಐ ಬುಕ್ಡ್ ಅಪ್ ನಿಯರ್ ಬೈ ಹಾಸ್ಟೆಲ್. ಸೊ ಇವತ್ತು ಹಾಸ್ಟೆಲಲ್ಲಿ ಸ್ಟೇ ಮಾಡ್ತಾಯಿದ್ದೀನಿ. ಸುಮ್ಮನೆ ಹೆಂಗೂ ಬೇಗ ಹೋಗಿರ್ತೀನಲ್ವ, ಐ ಥಾಟ್ ಹಂಗೆ ಸುಮ್ಮನೆ ಅಲ್ಲಿ ಈಚೆ ಸುತ್ತಾಡೋಣ, ಲೈಕ್ ನೋಡೋಣ ಹೆಂಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಹೋಗಿ ಹಾಸ್ಟೆಲಲ್ಲಿ ಸ್ಟೇ ಮಾಡಿ ಹಂಗೆ ಒಂದು ಸ್ವಲ್ಪ ಈಚೆ ಅರೌಂಡ್ ನೋಡಿಕೊಂಡು ದೆನ್ ನಾಳೆ ನಾನು ಈಶಾ ಫೌಂಡೇಶನಿಗೆ ಹೊರಡ್ತೀನಿ. ಆ್ಯಂಡ್ ಲೆಟ್ಸ್ ಸಿ ಹೌ ಮೈ ಡೇ ಗೋಸ್. ಇವತ್ತು ನಾಳೆ ನಾಡಿದ್ದು ಹೌ ಮೈ ಕೊಯಂಬತ್ತೂರು ಟ್ರಿಪ್ ವಿಲ್ ಬಿ. ಸೊ ಸ್ಟೇ ಟ್ಯೂನ್ಡ್. ಮಹಾಶಿವರಾತ್ರಿ ವ್ಲಾಗ್ ಅಂತೂ ಕ್ರೇಜಿ ಇರುತ್ತೆ ಬಿಕಾಸ್ ಶಿವರಾತ್ರಿ ಅಂದರೆ ಈಶಾ ಫೌಂಡೇಶನಲ್ಲಿ ಎಷ್ಟು ಚಂದ ಮಾಡ್ತಾರೆ ಅಂತ ನಿಮಗೆ ಗೊತ್ತು. ಆ್ಯಂಡ್ ವಿಟ್ನೆಸ್ಸಿಂಗ್ ಇಟ್ ಫ್ರಮ್ ನಿಯರ್ ಇಟ್ ವುಡ್ ಬಿ ಅಮೇಝಿಂಗ್ ಫಾರ್ ಶ್ಯೂರ್. ಸೊ ಯಾ, ಸ್ಟೇ ಟ್ಯೂನ್ಡ್. ಕ್ವಿಕ್ಕಾಗಿ ಅಲ್ಲಿ comb my hair, ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡಿಕೊಂಡು ಹೊರಡ್ತೀನಿ. ಇಟ್ಸ್ 5 o'clock ನಾವು, 6:20ಗೆ ಬಸ್ ಇರೋದು. ಸೊ ಯಾ, ಲೆಟ್ಸ್ ಗೋ. ಸೊ ಇದು ಮೊಕ್ಕಾದು ಹೊಸ ಆ್ಯನಿವರ್ಸರಿ ಗಿಫ್ಟ್ ಅವ್ರದ್ದು ಫಸ್ಟ್ ಇಯರ್ ಆ್ಯನಿವರ್ಸರಿಗೆ ನಮ್ಮ ಭಾವ ಗಿಫ್ಟ್ ಮಾಡಿರೋದು. ಬಟ್ ಗೆಸ್ ಹೂ ವಿಲ್ ಯೂಸ್ ಇಟ್ ಮೋರ್? ಮೀ. ಸರಿ, ಇವಾಗ ಲೆಟ್ಸ್ ಡೂ ಪೂಜೆ ಆ್ಯಂಡ್ ಹೊರಡೋಣ. ನಮ್ಮಮ್ಮ ಹೇಳ್ತಿದ್ದಾರೆ ಏನೇನೋ ತೊಗೋತೀಯ, ಶಾಲ್ಸ್ಗಳು ತೊಗೊಳಲ್ಲ ಅಂತ. ಸೊ ನೆಕ್ಸ್ಟ್ ಶಾಲ್ ಕಲೆಕ್ಷನ್ನು ಅದೇ ಹೇಳ್ತೆ, ಕಾಶ್ಮೀರ ಕಡೆ ಹೋದಾಗಲ್ಲ ಅಂದರು, ಅದಕ್ಕೆ ನಾನು ಇನ್ನೂ ಕಾಶ್ಮೀರಿಗೆ ಹೋಗಿಲ್ಲ. ಸೊ ನೆಕ್ಸ್ಟ್ ಟ್ರಿಪ್ ಕಾಶ್ಮೀರ್ಗೆ ಹೋಗ್ತೀನಿ ಗೈಸ್. ಏನಕ್ಕೆ ಹೇಳಿ, ನಮ್ಮಮ್ಮ ಹೇಳಿದ್ದಾರೆ ಶಾಲ್. ಸೊ ಬಸ್ ಹತ್ತಿದೆ, 10 ನಿಮಿಷ ಬೇಗ ಬಂದಿದೆ, ಬಟ್ ಥ್ಯಾಂಕ್ಫುಲಿ ಬಸ್ ಬಂದಿತ್ತು ಆಲ್ರೆಡಿ. ಸೊ ಈಗ ಸ್ವಲ್ಪ ಹೊತ್ತು ಹಂಗೆ ಮಲ್ಕೊಂಡೇ ಇಲ್ಲ ನಾನು. ಆ್ಯಕ್ಚುಲಿ ರಾತ್ರಿ ನನಗೆ ಯೂಶ್ವಲಿ ಟ್ರಾವೆಲ್ ಮಾಡಬೇಕಿದ್ರೆ ನಿದ್ದೆನೇ ಬರೋಲ್ಲ. ಸೊ ಮಲ್ಕೊಂಡು ಎದೊಳ್ತೀನಿ ಅನಿಸುತ್ತೆ, ಅಥವಾ ಸಾಂಗ್ ಕೇಳಿಸ್ಕೊಂಡು ಹೋಗ್ತೀನಿ. ಐ ಡೋಂಟ್ ನೋ, ಪ್ರಾಬಬ್ಲಿ ಮಲ್ಕೋತೀನಿ. ಇಟ್ಸ್ ಬೆಟರ್, ಟಯರ್ಡ್ ಇರೋಲ್ಲ. ಸಿ ಯು ಇನ್ ಕೊಯಂಬತ್ತೂರು. ನೆಕ್ಸ್ಟ್ ಮಾರ್ನಿಂಗ್ ಇವಾಗ ಬ್ರೇಕ್ಫಾಸ್ಟಿಂಗ್ ನಿಲ್ಸಿದ್ದಾರೆ. ಐ ಹ್ಯಾವ್ ಆರ್ಡರ್ಡ್ ಮಸಾಲೆ ದೋಸೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಕೊಯಂಬತ್ತೂರಿಗೆ ಬಂದಾಗ, ಲೈಕ್ ನಾನು ನಮ್ಮ ಅಣ್ಣ ಅದಕ್ಕೆಲ್ಲ ಬಂದಾಗ, ಐ ಸ್ಟಿಲ್ ರಿಮೆಂಬರ್ ಇವ್ರದ್ದು ಮಸಾಲೆ ಲೈಕ್ ದೋಸಾಸ್ ಆರ್ ವೆರಿ ಬಿಗ್, ಲಿಟ್ರಲ್ ಬಿಗ್. ಇಬ್ಬರು ಖಾಲಿ ಮಾಡ್ಬೋದು ಅಷ್ಟು ದೊಡ್ಡ ದೋಸೆ ಇರುತ್ತೆ. ಐ ವಾಸ್ ರಿಮೆಂಬರಿಂಗ್ ದ್ಯಾಟ್ ಅದನ್ನೇ ಆರ್ಡರ್ ಮಾಡಬೇಕಿದ್ರೆ ಅಂದ್ಕೊಂಡೆ, ಇವತ್ತು ದೊಡ್ಡದಿರುತ್ತೆ ಖಾಲಿ ಮಾಡಿ ಅಂತ. ಸೊ ಕೊಯಂಬತ್ತೂರು ರೀಚ್ ಆಯಿತು. ಹಾಸ್ಟೆಲ್ ಬುಕ್ ಮಾಡಿದ್ದೆ ಇಲ್ಲೂ. ಸೊ ನನ್ನ ಹಾಸ್ಟೆಲಿಗೂ ಬಂದಾಯಿತು. ಸೊ ಇವತ್ತು ನನ್ನ ಹೋಲ್ ಡಾಮೆಟ್ರಿಯಲ್ಲಿ ನಾನೇ ಇದ್ದೀನಿ. 4 ಫೀಮೇಲ್ ಡಾಮೆಟ್ರಿ ಬುಕ್ ಮಾಡಿದ್ದೆ. ಆ್ಯಂಡ್ ನಾನು ಒಬ್ಬಳೇ ಇದ್ದೀನಿ ಫುಲ್ ರೂಮಲ್ಲಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಐ ವಿಲ್ ಗೋ ಟು ಯಾವುದಾದ್ರೂ ಇಲ್ಲೇ ನಿಯರ್ ಬೈ ಸುಮ್ಮನೆ ಮಾರ್ಕೆಟ್ ಥರ ಟು ಎಕ್ಸ್ಪ್ಲೋರ್. ಇವಾಗ 2 o'clock. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಬಿಕಾಸ್ ರಾತ್ರಿ ನಿದ್ದೆ ಮಾಡಿಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಆಮೇಲೆ ಹೊರಡ್ತೀನಿ ಬಿಕಾಸ್ ತುಂಬ ಬಿಸಿಲಿದೆ. ಸೊ ಲೆಟ್ಸ್ ಸಿ ಹೌ ಮೈ ಡೇ ಗೋಸ್. ಹಾಸ್ಟೆಲ್ ಇಟ್ಸ್ ಚಿಕ್ಕದು ಪುಟ್ಟದಿದೆ, ಇಟ್ಸ್ ಕ್ವೈಟ್ ಓಕೆ.
ಲೈಕ್ ಬೇರೆ ಹಾಸ್ಟೆಲ್ಸ್ ಥರ ತುಂಬ ಕ್ಲೀನ್ ಆ್ಯಂಡ್ ಟೈಡಿ ಥರ ಏನಿಲ್ಲ, ಧೂಳು ಹಂಗಂಗೆ ಇದೆ. ಬಟ್ ಯಾ, ಇಟ್ಸ್ ಸ್ಟಿಲ್ ಫೈನ್ ಬಿಕಾಸ್ ಐ ಡಿಂಟ್ ಎಕ್ಸ್ಪೆಕ್ಟ್ ಕೊಯಂಬತ್ತೂರಲ್ಲಿ ಒಂದು ಹಾಸ್ಟೆಲ್ ಇರುತ್ತೆ ಅಂತ. ಹಾಗೆ ಬುಕ್ ಮಾಡಬೇಕಿದ್ರೆ ಐ ಸಾ ಓಕೆ ಇಟ್ಸ್ ಬೆಟರ್, ಬಡ್ಜೆಟ್ ಫ್ರೆಂಡ್ಲಿ ಆ್ಯಂಡ್ ಆಲ್ಸೋ ಸೇಫ್ ಅಂತ ಐ ಬುಕ್ ಹಿಯರ್. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಚೆ ಹೋಗಿ ಬಂದು ಇವಾಗ ಮತ್ತೆ ನಾನು ಬ್ರೂಕ್ ಫೀಲ್ಡ್ಸ್ ಮಾಲಿಗೆ ಹೋಗ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಸುತ್ತಾಡಿಕೊಂಡು ಏನಾದರೂ ತಿನ್ಕೊಂಡು ಬರೋಣ ಅಂತ. ಇವಾಗ ಟೈಮ್ ಇಸ್ ಅರೌಂಡ್ 6:30. ಸೊ ಯಾ, ಒಂದು 8ವರೆಗೂ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀನಿ. ಎಸ್, ಲೆಟ್ಸ್ ಗೋ. ಇದೊಂದು ಅಬ್ಸರ್ವ್ ಮಾಡಿದೆ ನಾನಿಲ್ಲಿ, ಪ್ರತಿಯೊಬ್ಬರು ಊಬರ್ ಅವರು ಪ್ರತಿಯೊಬ್ಬರು ಆಯಿತಾ, ಯಾರಿಗೆ ಬುಕ್ ಮಾಡಲಿ ಪ್ರತಿಯೊಬ್ಬರು ಕಾಲ್ ಮಾಡ್ತಾರೆ ಆ್ಯಂಡ್ ದ ಲಾಸ್ಟ್ಗೆ ಎಲ್ಲಿಂದ ಎಲ್ಲಿಗೆ ಆ್ಯಂಡ್ ಎಷ್ಟು ತೋರಿಸ್ತಾ ಇದೆ ಆ್ಯಂಡ್ ಅದಕ್ಕಿಂತ 40 ಇಲ್ಲ 50 ಜಾಸ್ತಿ ಕೇಳ್ತಿದ್ದಾರೆ. ಎವ್ರಿ ಸಿಂಗಲ್ ಪರ್ಸನ್ ಡಿಡ್ ದಿಸ್, ಐ ಆಮ್ ನಾಟ್ ಇವನ್ ಲೈಯಿಂಗ್. ಐ ಆಮ್ ಲೈಕ್ ಎವ್ರಿ ಸಿಂಗಲ್ ಪರ್ಸನ್ ಇಸ್ ಡೂಯಿಂಗ್ ದಿಸ್. ಐ ಥಾಟ್ ಓಕೆ ಫಸ್ಟ್ ಒಬ್ಬರು ಬಿಡು, ಸೆಕೆಂಡ್ ಎವ್ರಿಬಡಿ. ನಮ್ಮ ಬೆಂಗಳೂರೇ ಬೆಸ್ಟು. ಎಲ್ಲ ಸುತ್ತಿ ನೋಡಿ ಕೊನೆಗೆ ಐ ಚೋಸ್ ಟು ಈಟ್ ಫ್ರಮ್ ಮೆಕ್ಡಿ ಬಿಕಾಸ್ ಬೆಳಗ್ಗೆನೂ ದೋಸೆ ತಿಂದಿದ್ದೆ, ಇಟ್ ವಾಸ್ ಹೆವಿ. ಇಲ್ಲಿ ದೋಸೆ ಫುಲ್ ದೊಡ್ಡದಾಗಿ ಕೊಡ್ತಾರೆ, ಖಾಲಿ ಮಾಡೋಕ್ಕಾಗಲ್ಲ. ಆಮೇಲೆ ನಾನು ಚಿಕನ್ ಬೇರೆ ತಿಂತಲ್ಲ, ಸಿನ್ಸ್ ನಾನು ಶಿವರಾತ್ರಿ ಅಟೆಂಡ್ ಮಾಡ್ತಾಯಿದ್ದೀನಿ, ಒಂದು ವಾರದಿಂದ ಚಿಕನ್ ತಿಂತಲ್ಲ. ಐ ಥಾಟ್ ಓಕೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ಆಮೇಲೆ ಗೊತ್ತಿರೋ ಐ ನೋ ಹೌ ದ ಟೇಸ್ಟ್ ವಿಲ್ ಬಿ ಅಂತ ಐ ಆರ್ಡರ್ಡ್ ಮೆಕ್ಕಾಲು ಟಿಕ್ಕಿ ಮೀಲ್ ವೆಜ್ ತಿಂದ್ಬಿಟ್ಟು. ಆ್ಯಕ್ಚುಲಿ ಇಲ್ಲಿ ವೆಸ್ಟ್ ಸೈಡು ಲೈಫ್ ಸ್ಟೈಲೆಲ್ಲ ಸ್ವಲ್ಪ ಡಿಫ್ರೆಂಟ್ ಇದೆ ಕಲೆಕ್ಷನ್ ದ್ಯಾನ್ ಬ್ಯಾಂಗ್ಳೂರ್. ಸೊ ಒಂದು ಸತಿ ನೋಡಿಕೊಂಡು ಒಂದು ಸತಿ ನೋಡಿಕೊಂಡು ಆಮೇಲೆ ಇನ್ ಕೇಸ್ ಏನಾದರೂ ತೊಗೊಳ್ಬೇಕು ಅಂತಾರೆ ತೊಗೊಂಡು ಅಲ್ಲಿ ಗೋ ಬ್ಯಾಕ್ ಟು ಹಾಸ್ಟೆಲ್, ರೆಸ್ಟ್ ಮಾಡಿ ನಾಳೆ ಬೆಳಗ್ಗೆ ಎದ್ದು ಅಲ್ಲಿ ಕೊಟ್ಟು ಈಶಾ. ಮಿನಿಮಮ್ ಏನಿಲ್ಲ ಅಂದರೂ 15 ಐಸ್ ಕ್ಯೂಬ್ ಇದೆ. ಅರ್ಧ ಕೋಕು ಹಾಕಲ್ಲ, ಅರ್ಧ ಐಸ್ ಕ್ಯೂಬಲ್ಲೇ ತುಂಬಿಸ್ಬಿಡ್ತಾರೆ. ಹಂಗೆ ಅಷ್ಟೊಂದು ದಿನ ಆದಮೇಲೆ ನಾನು ಕೋಕ್ ಫ್ಲೋಟ್ ಕುಡಿತಾ ಇರೋದು. ನಾಸ್ಟಾಲ್ಜಿಕ್. ಪಿಯೋಲ್ ಯಾವಾಗಲೂ ಕುಡಿತಿದ್ವಿ, ಯಾರ್ದಾದ್ರೂ ಬರ್ಡೇ ಅಂದರೆ ಮೆಕ್ಡಿಯಲ್ ಟ್ರೀಟು. $100 ವೇಸ್ಟ್ ಉಡಾಯಿಸಿಂಗ್ ದುಡ್ಡು ನನ್ನ ನೋಡಿ ಕಲಿಬೇಕು. ರ್ಯಾಂಡಮಾಗಿ ಯಾವುದೋ ಒಂದು ಸ್ಟೋರಿಗೆ ಬಂದು ಇಲ್ಲೆಲ್ಲ ಕೊರಿಯನ್ ಪ್ರಾಡಕ್ಟ್ಸ್ ಇದೆ. ಐ ಮೀನ್ ಐ ಆಮ್ ನಾಟ್ ಅ ಗ್ರೇಟ್ ಫ್ಯಾನ್ ಆಫ್ ಕೊರಿಯನ್ ಪ್ರಾಡಕ್ಟ್ಸ್, ಬಟ್ ಐ ಥಾಟ್ ಟ್ರೈ ಮಾಡೋಕ್ಕೇನು ಅಂತ. ಸಿ ಆಲ್ ದಿಸ್ ಥಿಂಗ್ಸ್, ಕುಟ್ಟಿ ಕುಟ್ಟಿ ಥಿಂಗ್ಸ್ ಎಲ್ಲ ಇದೆ. ಸೊ ಯಾ, ಇದು ಕೊಯಂಬತ್ತೂರ್ ಬ್ರೂಕ್ ಫೀಲ್ಡ್ಸ್ ಮಾಲಲ್ಲಿತ್ತು, ಸಮ್ ಸಿಯೋಲ್ ಲೈಫ್ ಸ್ಟೈಲ್ ಅಂತ. So you guys can check. So when I said I'm not great fan of Korean products, I didn't mean skincare products. I meant Korean food, ಈ ಥರದ್ದು ಐಟಮ್ಸ್ ಲೈಕ್ ಡಾಲ್ಸ್ ಆ್ಯಂಡ್ ಸ್ಟಫ್. ಐ ಲೈಕ್ ಕೊರಿಯನ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್, ದೇ ಆರ್ ಅಮೇಝಿಂಗ್. ಸೊ ನಾನು ಒಂದಷ್ಟು ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಿ. ಸೊ ಲೆಟ್ಸ್ ಸಿ ಟು ಟ್ರೈ ಒಂದು ಮಾಯ್ಶ್ಚರೈಸಿಂಗ್ ಪ್ಯಾಕ್ ಆ್ಯಂಡ್ ಓವರ್ ನೈಟ್ ಸ್ಲೀಪಿಂಗ್ ಮಾಯ್ಶ್ಚರೈಸಿಂಗ್ ಮಾಸ್ಕ್ ಥರದ್ದೇನೋ ತೊಗೊಂಡಿದ್ದೀನಿ, ಮಸ್ಕಾರ ತೊಗೊಂಡಿದ್ದೀನಿ, ಒಂದು 2-3 ಸ್ಕಿನ್ ರಿಲೇಟೆಡ್ ಪ್ರಾಡಕ್ಟ್ ತೊಗೊಂಡಿದ್ದೀನಿ. ಆ್ಯಂಡ್ ಕೊರಿಯನ್ ಫುಡ್ ಟ್ರೈ ಮಾಡೋಕ್ಕೂ 1-2 ತೊಗೊಂಡಿದ್ದೀನಿ. ಸೊ ಲೆಟ್ಸ್ ಸಿ. ಮಾಲ್ಗೆ ಹೋಗಿ ಐ ಡಿಡ್ ಸಮ್ ಶಾಪಿಂಗ್ ಎಲ್ಲ ಆಯಿತು, ತಿಂದಿದ್ದು ಆಯಿತು, ಬಂದು ಫ್ರೆಶ್ ಅಪ್ ಆಗಿ ಇವಾಗ ಐ ಥಾಟ್ ಐ ಎಂಡ್ ದಿಸ್ ವ್ಲಾಗ್. ಸೊ ಸ್ಕಿನ್ ಕೇರ್ ಮಾಡ್ಕೋಬೇಕು. ಸೊ ಅಲ್ಲಿ ನಾನು ಹೇಳ್ದಂಗೆ ಕೊರಿಯನ್ ಪ್ರಾಡಕ್ಟಲ್ಲಿ ಸಮ್ ಸಿಯೋಲ್ ಸ್ಟೋರಲ್ಲಿ ಐ ಟುಕ್ ದಿಸ್. ಸೊ ದಿಸ್ ಇಸ್ ಅ ಓವರ್ ನೈಟ್ ಸ್ಲೀಪಿಂಗ್ ಪ್ಯಾಕ್ ಆಯಿತಾ, ಮಾಯ್ಶ್ಚರೈಸಿಂಗ್ ಸ್ಲೀಪಿಂಗ್ ಪ್ಯಾಕ್. ಐ ನೋ ಐ ಆಮ್ ಟೇಕಿಂಗ್ ಅ ಬಿಗ್ ರಿಸ್ಕ್ ಬೈ ಯೂಸಿಂಗ್ ದಿಸ್ ಪ್ರಾಡಕ್ಟ್ ಬಿಕಾಸ್ ಸಿನ್ಸ್ ನಾನು ನಾಳೆ ಈಶಾಗೆ ಹೋಗ್ತಾ ಇದ್ದೀನಿ, ಈಗ ಅಪ್ಲೈ ಮಾಡ್ಕೊಳ್ಳೋ ಒಂದು ರಿಸ್ಕ್ ತೊಗೊಳ್ತಾ ಇದ್ದೀನಿ. ಸೊ ಯಾ, ದಿಸ್ ಇಸ್ ದ ಪ್ರಾಡಕ್ಟ್. ಇದನ್ನು ಓವರ್ ನೈಟ್ ಅಪ್ಲೈ ಮಾಡಿ ಬಿಡಬೇಕು ಆ್ಯಂಡ್ ದೆನ್ ನಾಳೆ ಫೇಸ್ ವಾಶ್ ಮಾಡಬೇಕು ಅಂತಿದೆ. ಸೊ ಲೆಟ್ಸ್ ಸಿ. ಆಲ್ರೆಡಿ ಲಿಪ್ ಬಾಮ್ ಹಾಕಿದ್ದೀನಿ. ಐ ಥಾಟ್ ನಾರ್ಮಲ್ ನಂದು ಮಾಯ್ಶ್ಚರೈಸರ್ ತಂದಿದೆ, ಅದನ್ನೇ ಯೂಸ್ ಮಾಡೋಣ ಅಂತ. ಬಟ್ ದೆನ್ ಐ ಥಾಟ್ ಹೆಂಗೂ ಈ ಪ್ರಾಡಕ್ಟ್ ತಂದಿದ್ದೀನಲ್ಲ, ಲೆಟ್ ಮೀ ಗಿವ್ ಅ ಟ್ರೈ ಅಂತ. ಸೊ ಯಾ, ಇದಕ್ಕೂ ಮುಂಚೆ ಐವ್ ಗಾಟ್ ಸಮ್ 1-2 ಚಾಕ್ಲೇಟ್ ಟೈಪ್ಸ್.
So I'll try that and let you know the taste. Okay. I'll show you guys ಏನೆಲ್ಲ ತೊಗೊಂಡೆ. I took this sunscreen ಅಲ್ಲಿಂದನೇ, and I've taken this moisturizing pack. ಆಮೇಲೆ I took this mascara. ಸನ್ಸ್ಕ್ರೀನ್ ಬೈ ಒನ್ ಗೆಟ್ ಒನ್ ಇತ್ತು, ಸೊ ಐ ಗಾಟ್ 2. ಈ 2 ಚಾಕ್ಲೇಟ್ಸ್ ತೊಗೊಂಡೆ. ಇದು ಆ್ಯಕ್ಚುಲಿ ನಾನು ಟ್ರೈ ಮಾಡಿದ್ದೆ. ಮಮ್ಮಿ ಅಣ್ಣ ಲಾಸ್ಟ್ ಟೈಮ್ ಥೈಲ್ಯಾಂಡಿಂದ ಬಂದಾಗ ತಂದುಕೊಟ್ಟಿದ್ದ ಇದು. ಸೊ ಇದು ಹೊಸದು. ಎವ್ರಿವೇರ್ ದಿಸ್ ಮಾಚಾ ಥಿಂಗ್ ಇಸ್ ಟ್ರೆಂಡಿಂಗ್, ಸೊ ಐ ವಾಂಟೆಡ್ ಟು ಟ್ರೈ ಹೌ ಇಟ್ ಟೇಸ್ಟ್ ಅಂತ. ಸೊ ಐವ್ ಟೇಕನ್ ದಿಸ್ ಟು. ಆ್ಯಂಡ್ ಇದೆರಡು ಸ್ಯಾರಿ ಪಿನ್ಸ್ ಅಂತೆ. ಐ ಜಸ್ಟ್ ವಾಂಟೆಡ್ ಟು ಟ್ರೈ ಫಾರ್ ಸ್ಟೈಲಿಂಗ್ ವೀಡಿಯೋಸಿಗೆ ಯೂಸ್ ಆಗುತ್ತೆ ಅಂತ ಇದು ತೊಗೊಂಡೆ. ದಿಸ್ ಇಸ್ 400 ಎಕ್ಸ್ಪೆನ್ಸಿವ್, ದಿಸ್ ಇಸ್ 200. ಆಮೇಲೆ ಈ ಚೈನ್ ಚಂದ ಅನ್ನಿಸ್ತು, ಲೈಕ್ ಸಿಂಪಲ್ ಒನ್. ಸೊ ಇದು ಒಂದು ತೊಗೊಂಡೆ. ಆ್ಯಂಡ್ ಐವ್ ಟೇಕನ್ ದಿಸ್ ಕ್ಲಿಪ್ಸ್, ವೀಡಿಯೋಸಿಗೆ ಯೂಸ್ ಆಗುತ್ತೆ. ಐ ವಿಲ್ ಜಸ್ಟ್ ವೇರ್ ಇಟ್ ನೌ. Why does it look like this? I don't know. ಹಿಂಗೇನಾ? I don't know, I'll figure it out later. ಚೆನ್ನಾಗಿದೆ ಕಲರ್, ಇಟ್ಸ್ ಶೈನಿಂಗ್. ಗೂಬೆ ಥರ ಕಾಣಿಸ್ತಾ ಇದೆ ನಾನು. ಓಕೆ, ಸೊ ಫಸ್ಟ್ ಇದು ಆ್ಯಕ್ಚುಲಿ ಸ್ವಲ್ಪ ವೆಯ್ಟ್ ಇದೆ, ಇದು ವೆಯ್ಟ್ ಕಡಿಮೆ ಇದೆ. ಓಪನಿಂಗ್ ದಿಸ್ ಓರಿಯೋ ಒನ್. ಓರಿಯೋ ನಾನು ಆಲ್ರೆಡಿ ಟ್ರೈ ಮಾಡಿದ್ದೆ ಮುಂಚೆ, ಬಟ್ ಸ್ಟಿಲ್ ಲೆಟ್ಸ್ ಟ್ರೈ ಅಗೇನ್. ಹಿಂಗಿದೆ. ವೆನಿಲಾ ಫ್ಲೇವರ್ ಜಾಸ್ತಿ ಇದೆ. ಇಟ್ಸ್ ನೈಸ್. ನಂಗೆ ಇಷ್ಟ ಆಗಿತ್ತು ಲಾಸ್ಟ್ ಟೈಮ್ ಒಂದು. Good one. Let's try matcha. On Instagram reels full alla how to make matcha drink anane irutte. So I thought, okay, let me try. I'm like everybody is trying, so ashtu chanagide anta I want to try. Let's take ಅಲ್ಲಿ ರಾಮನ್ನು ನೂಡಲ್ಸ್ ಎಲ್ಲ ಇತ್ತು, ಬಟ್ ಇಂದ ತೊಗೊಂಡೋಗೋಷ್ಟು ಪೇಷನ್ಸ್ ಇದೆಯಲ್ಲ. ಐ ಗಾಟ್ ಲಿಲ್ ಒನ್ಸ್. ಸೊ ಇದು ಸ್ಮೆಲ್ಸ್ ಓಕೆ. ನನಗೆ ಹಿಂಗೆ ಫ್ಲೇವರ್ಡ್ ಇದೆ ಅಂತ ಹೇಳೋಕೆ ಗೊತ್ತಾಗ್ತಿಲ್ಲ, ಬಟ್ ಇಟ್ಸ್ ಸಮಥಿಂಗ್ ಡಿಫ್ರೆಂಟ್. ಫಸ್ಟ್ ಬೈಟಲ್ಲಿ ಇಷ್ಟ ಆಗಿಲ್ಲ, ಬಟ್ ಇಟ್ಸ್ ಓಕೆ. ಅವರಷ್ಟು ಫ್ಲೇವರ್ಸ್ ಇಲ್ಲ, ಬಟ್ ಕೆಟ್ಟದಾಗೂ ಏನಿಲ್ಲ. ಇಟ್ಸ್ ಓಕೆ, ನೈಸ್. ಒಂದ್ಸತಿ ಐ ಶುಡ್ ಟ್ರೈ ದ್ಯಾಟ್ ಮಾಚಾ ಡ್ರಿಂಕ್ ಆ್ಯಂಡ್ ಸಿ. ಇನ್ನೊಂದು ತಿಂತೀನಿ ಬಿಕಾಸ್ ಇಟ್ಸ್ ಮೈಲ್ಡ್. ಆಮೇಲೆ I'll go wash my hand and come. Then we'll apply the face pack. Okay, now I'll come. 1 minute later. So basically this pack helps to retain moisturizer ante. So it has hyaluronic acid and sea buckthorn fruit oil. I'm hearing it for the first time, which revitalizes the skin and balances moisture and oil. So let's try ಮಾಡೋದ್ರಲ್ಲಿ ಏನಿದೆ. ಝೂಮ್ ಮಾಡ್ತೀನಿ ರೀ, ಝೂಮ್. ಯಾ ಅಪ್ಲೈ ಜನರಸ್ ಅಮೌಂಟ್ ಅಂತಿದೆ. I'll apply generous. Bro, oh sorry, it is ಇದು ಓಪನ್ ಮಾಡಬೇಕು. Yeah, now let's apply the generous amount. Let
ಇಟ್ ಈಸ್ ಲೈಕ್ ದಿಸ್. ಎಷ್ಟು ಜನರಸ್ ಅಮೌಂಟ್ ಓಕೆನಾ ಅಂತ. ಸಿನ್ಸ್ ಇಟ್ಸ್ ಅ ಪ್ಯಾಕ್, ಒಂದು ತಿಕ್ ಲೇಯರ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಐ ಏರಿಯಾ ಅವಾಯ್ಡ್ ಮಾಡ್ತೀನಿ, ಬಿಕಾಸ್ ಐ ಡೋಂಟ್ ನೋ ವಾಟ್ ಇಫ್ ಇಟ್ ಇರಿಟೇಟ್ಸ್ ಅಂತ ಅಷ್ಟೇ. ಕೊರಿಯಾಗೆ ಹೋಗಬೇಕು. ಐ ಶುಡ್ ಪ್ಲ್ಯಾನ್ ಅ ಟ್ರಿಪ್ ಟು ಕೊರಿಯಾ ಜಸ್ಟ್ ಟು ಟ್ರೈ ದೇರ್ ಪ್ರಾಡಕ್ಟ್ಸ್. ಅದಕ್ಕೆ ಮುಂಚೆ ಫುಲ್ ದುಡ್ಡು ಮಾಡಬೇಕು, ಆಮೇಲೆ ಹೋಗಬೇಕು. ಪ್ರಾಡಕ್ಟ್ಸ್ ತೊಗೊಳಕ್ಕೆ ದುಡ್ಡು ಬೇಕಲ್ಲ. ಓಕೆ, ಆ್ಯಸ್ ಫಾರ್ ಆಸ್ ಐ ನೋ ಒಂದು ಜನರಸ್ ಅಮೌಂಟೇ ಹಾಕಿದ್ದೀನಿ. This is how it looks. Wow! Beautiful! That's it for today, guys. Thank you so much for watching. Don't forget to like, share, comment and subscribe to my YouTube channel. Love. Also, story hakdaga that I'm traveling anta, a lot of you in the sense not 50-60 ಜನ, ಒಂದು 5ರಿಂದ 10 ಜನ ಆದರೂ ಮೆಸೇಜ್ ಮಾಡ್ತಿರ್ತೀರ, ಲೈಕ್ traveling alone alva, you don't feel scared or what, the types like how do you sort ಎಲ್ಲಾನು. ಟು ಬಿ ಆನೆಸ್ಟ್, ನನಗೂ ಇನ್ನೂ ಗೊತ್ತಿಲ್ಲ ಲೈಕ್ ಹೌ ಐ ಆಮ್ ಸಾರ್ಟಿಂಗ್ ಎವ್ರಿಥಿಂಗ್ ಅಂತ. ಇಟ್ ಈಸ್ ಡೆಫಿನೆಟ್ಲಿ ಸ್ಕೇರಿ, ಇಟ್ಸ್ ನಾಟ್ ಈಸಿ. ಬೇರೆ ಊರಿಗೆ ಒಬ್ಬಳೇ ಹೋಗೋದು ಇಟ್ಸ್ ನಾಟ್ ಈಸಿ. ಬಟ್ ಒಂದು ಅಡ್ವಾಂಟೇಜ್ ಏನಂದರೆ ಐ ನೋ ಲ್ಯಾಂಗ್ವೇಜಸ್. ಲೈಕ್ ಫಾರ್ ಎಕ್ಸಾಂಪಲ್, ಇವಾಗ ನಾನು ಕೊಯಂಬತ್ತೂರಲ್ಲಿದ್ದೀನಿ, ಐ ನೋ ತಮಿಳ್, ಐ ಕ್ಯಾನ್ ಸ್ಪೀಕ್ ತಮಿಳ್ ಫ್ಲೂಯೆಂಟ್ಲಿ. ಲೈಕ್ 100% ಇಲ್ಲ ಅಂದರೂ ಮ್ಯಾನೇಜ್ ಮಾಡೋಷ್ಟು ತಮಿಳ್ ಬರುತ್ತೆ. ಫಾರ್ ಎಕ್ಸಾಂಪಲ್, ವೆನ್ ಐ ಗೋ ಟು ಡೆಲ್ಲಿ ಆರ್ ಮುಂಬೈ ಆರ್ ಪಂಜಾಬ್, ಐ ನೋ ಹಿಂದಿ, ಲೈಕ್ ಮ್ಯಾನೇಜಬಲ್ ಹಿಂದಿ. ಲೈಕ್ 100% ಬಂದಿಲ್ಲ ಅಂದರೂ ಐ ಕ್ಯಾನ್ ಮ್ಯಾನೇಜ್ ದೇ. ಅಲ್ಲಿ ಉಳ್ಕೊಳ್ಳೋ ಅಷ್ಟಂತೂ ಐ ನೋ ಲ್ಯಾಂಗ್ವೇಜ್. ಸೊ ಮೇ ಬಿ ಇಟ್ಸ್ ಮೋರ್ ಲೈಕ್ ಎನ್ ಬಿಟ್ ಆಫ್ ಅಡ್ವಾಂಟೇಜ್ ದಟ್ ಐ ನೋ ಲ್ಯಾಂಗ್ವೇಜಸ್. ಇನ್ನೊಂದು, ಐ ಯೂಶ್ವಲಿ ಆಪ್ಟ್ ಸ್ಟೇಯಿಂಗ್ ಇನ್ ಹಾಸ್ಟೆಲ್ ಟೈಪ್ಸ್ ಇರುತ್ತಲ್ಲ, ಬಿಕಾಸ್ ಇಲ್ಲಿ ಇಟ್ ಈಸ್ like most of the times when you see, I always stay in hostel in case if I'm going alone, because ಸ್ವಲ್ಪ ಸೇಫ್ ಫೀಲ್ ಅನ್ಸುತ್ತೆ, because there will be lot of people. ನಂಗೆ ಒಬ್ಬೊಬ್ಬಳೆ ಹೋಟೆಲಲ್ಲಿ ಉಳ್ಕೊಳಕ್ಕೆ ಒಂಥರ ಇನ್ನೂ ಭಯ ಇದೆ. ಆ್ಯಕ್ಚುಲಿ ನಾನು ಕೊಯಂಬತ್ತೂರಲ್ಲಿ ಹಾಸ್ಟೆಲ್ ಇರುತ್ತೆ ಅಂತಲೂ ಅಂದ್ಕೊಂಡಿದ್ದಿಲ್ಲ. ಆ್ಯಂಡ್ ಹೋಟೆಲ್ ಬುಕ್ ಮಾಡಬೇಕಾದ್ರೆ ಸೊ ಕೆಳಗಡೆ ಹಾಸ್ಟೆಲ್ ಇದ್ದಿದ್ದು, ಆ್ಯಂಡ್ ವಿಚ್ ವಾಸ್ ನಿಯರ್. ನನಗೆ ಇಲ್ಲಿ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡಬೇಕಿತ್ತು. ಸೊ ಸ್ಟೇಸ್ ನೋಡಬೇಕಿದ್ರೆ ಮೋಸ್ಟ್ ಆಫ್ ದ ಟೈಮ್ ಐ ಆಪ್ಟ್ ಹಾಸ್ಟೆಲ್, ವಿಚ್ ಇಸ್ ಆಲ್ಸೋ ಬಡ್ಜೆಟ್ ಫ್ರೆಂಡ್ಲಿ. ಆ್ಯಂಡ್ ಅದು ಬಿಟ್ಟರೆ ಮುಂಚೆ ಸಿಕ್ಕಾಬಟ್ಟೆ ಭಯ ಆಗೋದು, ಬಟ್ ನಾವು ಇಟ್ಸ್ ಪಾರ್ಟ್ ಆಫ್ ಗ್ರೋತ್ ಅನಿಸುತ್ತೆ. ಐ ಡೋಂಟ್ ನೋ, ನನಗೆ ಒಬ್ಬಳೇ ಹೋಗ್ತಿದ್ದೀನಿ ಅಂದಾಗ ಭಯ ಆಗೋದಕ್ಕಿಂತ ಯಾರಾದರೂ ನೀವು ಒಬ್ಬಳೇ ಹೋಗ್ತಿದ್ಯಾ ಅಂದಾಗ ಭಯ ಸ್ಟಾರ್ಟ್ ಆಗುತ್ತೆ. ಶಿಟ್, ನಾವು ಒಬ್ಬಳೇ ಹೋಗ್ತಿದ್ದೀನಲ್ವ ಆ ಥರ. ಸೊ ಐ ಡೋಂಟ್ ನೋ, ಐ ಆಮ್ ಆಲ್ಸೋ ಸ್ಟಿಲ್ ಲರ್ನಿಂಗ್ ದ ಪ್ರೊಸೆಸ್ ಆಫ್ ಗೋಯಿಂಗ್ ಅಲೋನ್ ಎಲ್ಲನೂ. Yeah, it is kind of scary, but always stay safe, girls or boys, ಯಾರಾದರೂ ಹೋಗ್ತಿದೆ. ಬಟ್ ಹುಡುಗಿರು ಜಾಸ್ತಿ ಸೇಫ್ ಆಗಿರಿ. ಆ್ಯಂಡ್ ಯಾ, that's it. I don't know why I told. Thank you so much, guys. Love. Bye. The next morning. So this is how my face looks. ಅದು ರಾತ್ರಿ ಪ್ಯಾಕ್ ಹಾಕಿದ್ದೆ ಅಲ್ವಾ, ಸೊ ಐ ಥಾಟ್ ಪೀಲಿಂಗ್ ಪೋರ್ಷನ್ ಥರ ಏನಾದರೂ ಬರುತ್ತೆ ಅಂತ, ಬಟ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಐ ಮೀನ್ ಫಾರ್ ದ ಫಸ್ಟ್ ಡೇ ನನಗೇನು ಅಷ್ಟು ಡಿಫ್ರೆನ್ಸ್ ಅನಿಸ್ತಲ್ಲ, ಬಟ್ ಇಟ್ ಇಸ್ ಸ್ಟಿಲ್ ಒಂಥರ ಹೈಡ್ರೇಟೆಡ್ ಥರನೇ ಸ್ವಲ್ಪ. ಐ ಡೋಂಟ್ ನೋ ಇಫ್ ಯು ಗೈಸ್ ಕ್ಯಾನ್ ಸಿ. ಈಗ ಹೋಗಿ ಅಲ್ಲಿ ಫ್ರೆಶನ್ ಅಪ್ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ಅ ನ್ಯೂ ಡೇ.